ಎಲ್ರಿಗೂ ನಮಸ್ಕಾರ, ಶುಭೋದಯ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ವಲ್ಪ ಲೇಟ್ ಆಯಿತು ನನ್ನ ವ್ಲಾಗನ್ನು ಅಪ್ಲೋಡ್ ಮಾಡಲಿಕ್ಕೆ. ಐ ಆಮ್ ರಿಯಲಿ ಸಾರಿ. ಕೆಲವೊಂದು ಕೆಲಸಗಳ ನಡುವೆ ಈ ಒಂದು ವ್ಲಾಗನ್ನು ಮಾಡೋದು ಸ್ವಲ್ಪ ಕಷ್ಟನೇ ಆಗಿತ್ತು. ಆದರೂ ಕೂಡ ಆದಷ್ಟು ಮಟ್ಟಿಗೆ ವ್ಲಾಗನ್ನು ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ದೀಪಾವಳಿ ಹಬ್ಬದ ಜೊತೆಗೆ ನವೆಂಬರ್ ತಿಂಗಳಾಗಿರೋದ್ರಿಂದ ಕರುನಾಡ ಹಬ್ಬ, ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದು ನನ್ನ 2ನೇ ದೀಪಾವಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನನಗಂತೂ ತುಂಬಾ ಖುಷಿ ಇದೆ. ಹೋದ ಸಲದ ದೀಪಾವಳಿಯಲ್ಲಿ ಕುಟುಂಬ ಸ್ವಲ್ಪ ಚಿಕ್ಕದಾಗಿತ್ತು, ಈ ಸಲ ಇನ್ನೂ ದೊಡ್ಡದಾಗಿ ಬೆಳೆದಿದೆ. ಅದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೀಪಾವಳಿ ಅಂದರೆ ಎಷ್ಟು ಫೇವ್ರೇಟ್ ಹಬ್ಬ ಅಲ್ವಾ ಎಲ್ಲರಿಗೂ. ಅದು ಅಂತೂ ಚಿಕ್ಕವರಿದ್ದಾಗ ಪಟಾಕಿ ಹೊಡೆಯೋದ್ರಿಂದ ಹಿಡಿದು ಹಬ್ಬದ ಊಟ ಅಂತ ಅಂದರೆ ಆ ಖುಷಿನೇ ಬೇರೆಯಾಗಿರ್ತಿತ್ತು ಅಲ್ವಾ. ದೀಪಾವಳಿ ಆಚರಣೆ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಅಂದರೆ ಒಂದೊಂದು ಭಾಗದಲ್ಲಿ ಒಂದೊಂದು ದಿನ ದೀಪಾವಳಿಯನ್ನು ಆಚರಣೆ ಮಾಡ್ತಾರೆ. ಅದಕ್ಕೆ ಹಳ್ಳಿಗಳಲ್ಲಿ ಇದನ್ನು ದಿಕ್ಕಿಲ್ಲದ ದೀಪಾವಳಿ ಅಂತ ಕೂಡ ಕರೀತಾರೆ. ದೀಪಾವಳಿಯನ್ನು ಆಚರಣೆ ಮಾಡಲಿಕ್ಕೆ ಸಾಕಷ್ಟು ಕಾರಣಗಳಿವೆ. ಶ್ರೀಕೃಷ್ಣ ಪರಮಾತ್ಮ ನರಕಾಸುರನನ್ನು ಕೊಂದಿದ್ದು, ಶ್ರೀರಾಮ, ಸೀತೆ, ಲಕ್ಷ್ಮಣನ ಜೊತೆ 14 ವರ್ಷ ವನವಾಸದ ನಂತರ ಅಯೋಧ್ಯೆಗೆ ಮರಳಿದ್ದು, ಪಾಂಡವರು ಹಸ್ತಿನಾಪುರಕ್ಕೆ ವಾಪಸ್ಸಾಗಿದ್ದು ಕೂಡ ಇದೇ ದಿನ. ಒಂದು ಮೂಲದ ಪ್ರಕಾರ 18ನೇ ಶತಮಾನದಿಂದ ದೀಪಾವಳಿ ಆಚರಣೆ ನಡೆದುಕೊಂಡು ಬರ್ತಾ ಇದೆ. ಹಲವಾರು ಪುರಾಣ ಪುಣ್ಯಕಥೆಗಳಲ್ಲಿ ಕೂಡ ನಮ್ಮ ದೀಪಾವಳಿಯ ಉಲ್ಲೇಖವಿದೆ. ನಮ್ಮ ದೀಪಾವಳಿ ಶುರು ಆಗೋದೇ ನೀರು ತುಂಬುವಂಥ ಶಾಸ್ತ್ರದಿಂದ. ಸೊ ಇವತ್ತು ನೀರನ್ನು ತುಂಬಿ ಇಟ್ಟಿದ್ದೀವಿ. ಸೊ ನಾಳೆ ಏನೆಲ್ಲ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ ಹಾಗಾದರೆ. ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ದೀಪಾವಳಿ ಅನ್ನೋ ಖುಷಿಯ ಜೊತೆಗೆ ಇದೊಂದು ಕಹಿ ತಿನ್ನೋದನ್ನೋದೇ ಒಂದು ಕಷ್ಟದ ಕೆಲಸ. ನಿಮ್ಮ ಕಡೆ ಹೇಗಿದೆ ಗೊತ್ತಿಲ್ಲ. ಸೊ ನಮ್ಮಲ್ಲಿ ಅಭ್ಯಂಗ ಸ್ನಾನ ಆದಮೇಲೆ ಈ ಕಾರೀಟ್ ಅಂತ ಏನು ಹೇಳ್ತೀವಿ ಇದನ್ನು ತಿನ್ನಲೇಬೇಕು. ಸೊ ಇದು ಕಹಿಯಾಗಿರುತ್ತೆ. ಇದ್ರ ಜೊತೆಗೆ ನಾವು ಸಿಹಿಯಾದ ಅವಲಕ್ಕಿಯನ್ನು ಕಲಿಸಿರ್ತೀವಿ. ಸೊ ಇದನ್ನು ತಿಂದಾದ್ಮೇಲೆ ಅವಲಕ್ಕಿನ ತಿಂದರೆ ಆ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಸೊ ಈ ಸಲ ತಿನ್ನಲೇಬೇಕು ಕಹಿ. ಯಾಕಂತಂದರೆ ನಾವು ಹಬ್ಬ ಅಂತ ಅಂದ್ಕೂಡಲೇ ಹೆಚ್ಚಾಗಿ ಸ್ವೀಟನ್ನು ತಿಂತೀವಿ. ಹಾಗಾಗಿ ಇರಬೇಕು ಮೇ ಬಿ ಇದು ಕಹಿ ತಿನ್ನಬೇಕು ಅಂತ ಇರೋದು. ನನಗೆ ಗೊತ್ತಿಲ್ಲ, ಬಟ್ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಸಲ ಸ್ವಲ್ಪ ಹೆಚ್ಚಾಗಿ ಕಹಿನ ತಿಂದಿದ್ದೀನಿ. ಇದಾದಮೇಲೆ ಅವಲಕ್ಕಿನ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಮ ಕಡೆ ನೀವು ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀರಿ ದೀಪಾವಳಿ ಅಂತ ನನಗೆ ಖಂಡಿತವಾಗಿ ತಿಳಿಸಿ. ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಬಿ ವೇಟಿಂಗ್. ಸೊ ಒಂದು ಚಿಕ್ಕದಾಗಿ ತಿನ್ನೋದು ಅಂತ ಅಂದರೂ ಕೂಡ ಅಷ್ಟೇ ತುಂಬಾ ಕಹಿಯಾಗಿರುತ್ತೆ. ಯಾರೆಲ್ಲ ಇದನ್ನು ಟ್ರೈ ಮಾಡಿಲ್ಲ ಖಂಡಿತವಾಗಿ ಈ ಕಾಯಿನ ತಿಂದು ನೋಡಿ ಎಷ್ಟು ಕಹಿಯಾಗಿರುತ್ತೆ ಅಂತ. ನಮ್ಮನೇಲಿ ಎಲ್ಲರೂ ಕೂಡ ಕಂಪಲ್ಸರಿ ಈ ಒಂದು ಕಾಯಿನ ತಿನ್ನಲೇಬೇಕು, ತಿಂದು ಸಿಹಿ ಅವಲಕ್ಕಿನ ತಿನ್ನುವಂಥದ್ದು. ಸೊ ಮಾರ್ನಿಂಗ್ ದೀಪಾವಳಿ 2ನೇ ದಿನ ಅಭ್ಯಂಗ ಸ್ನಾನದ ದಿನ ಸ್ನಾನ ಎಲ್ಲ ಮಾಡಾದ್ಮೇಲೆ ಇದೊಂದು ಕಂಪಲ್ಸರಿ ನಮ್ಮಲ್ಲಿ ಮಾಡುವಂತಹ ಪದ್ಧತಿ. ಇವತ್ತು ಹಬ್ಬ ಆಗಿರೋದ್ರಿಂದ ಸಿಹಿ ಏನಾದರೂ ಮಾಡಬೇಕು. ಹಾಗಾಗಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಶಾವಿಗೆ ಪಾಯಸ ಮಾಡಲಿಕ್ಕೆ ಮೊದಲು ನಾನು ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿನ ಹುರ್ಕೊಂಡ್ಬಿಟ್ಟು ಆಮೇಲೆ ಅದರಲ್ಲೇ ಶಾವಿಗೆನ ಹಾಕಿ ಹುರ್ಕೊಂಡಿದ್ದೀನಿ. ಬೇಕಾದರೆ ಗೋಡಂಬಿನ ಸಪ್ರೇಟಾಗಿ ತೆಗೆದಿಡ್ಬೋದು. ನಾನು ಹೀಗೆ ಹುರ್ಕೋತೀನಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳುವಂಥದ್ದು. ಸ್ವಲ್ಪ ಬೆಂದಮೇಲೆ ಅದಕ್ಕೆ ಸಕ್ಕರೆ ಹಾಕಿ ಆದ ನಂತರ ಹಾಲು ಹಾಕಿ ಮಿಕ್ಸ್ ಮಾಡಿದರೆ ಪಾಯಸ ಮುಗಿಯುತ್ತೆ. ಸೊ ಶಾವಿಗೆ ಪಾಯಸ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಫೇವ್ರೇಟ್. ಹಾಗಾಗಿ ಶಾವಿಗೆ ಪಾಯಸನ ಮಾಡೋಣ ಅಂತ ಅಂದ್ಕೊಂಡೆ. ಇದ್ರ
ಜೊತೆಗೆ ಕೇಸರ್ ಇತ್ತು ನಮ್ಮ ಮನೆಯಲ್ಲಿ. ಮೊನ್ನೆ ಅಣ್ಣ ವೈನಿ ಕಾಶ್ಮೀರ್ ಹೋಗಿದ್ರು, ಸೊ ಅವರು ಅಲ್ಲಿಂದ ಕೇಸರನ್ನ ತಂದು ಕೊಟ್ಟಿದ್ರು. ಅದನ್ನು ಕೂಡ ಇವತ್ತು ಇದಕ್ಕೆ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ನೆನಪಾಯಿತು, ಕೆಲವೊಂದ್ಸಲ ನೆನಪಿರಲ್ಲ. ಸೊ ಇವಾಗ ಹಾಲಿಗೆ ಸ್ವಲ್ಪ ಕೇಸರನ್ನು ಹಾಕಿಡ್ತಾ ಇದ್ದೀನಿ. ಒರಿಜಿನಲ್ ಕೇಸರ್ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಅಂದರೆ, ನಾವೀಗ ಇದನ್ನು ಹಾಲಿಗೆ ಹಾಕಿದ ಕೂಡಲೇ ನೋಡಿ ಎಷ್ಟು ನೀಟಾಗಿ ಕಲರ್ ಬಿಟ್ಬಿಡ್ತು ಅಂತ. ಸೊ ಇದು ಪ್ಯೂರ್ ಒರಿಜಿನಲ್ ಕೇಸರ್, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೊಂದು ಇವತ್ತು ಟಿಪ್ಸನ್ನು ಕೊಡಬೇಕು ಅಂತ ಅಂದ್ಕೊಂಡೆ. ನಾವು ಏನೇ ಒಂದು ಅಡುಗೆ ತಯಾರಿ ಮಾಡುವಾಗ ನೀವು ತರಕಾರಿನ ನೀರಲ್ಲಿ ಒಂದ್ಸಲ ತೊಳೆದ್ಬಿಟ್ಟು ಆಮೇಲೆ ನೀರು ಹಾಕಿ ಅದರಲ್ಲಿ ತರಕಾರಿನ ಹಾಕಿ ಆದಮೇಲೆ, ಇಲ್ಲಾಂದರೆ ನೀರಲ್ಲಿ ಅರಿಶಿನ ಮತ್ತು ಒಂದು ಮುಷ್ಟಿ ಉಪ್ಪು ಹಾಕಿಟ್ಬಿಟ್ಟು ಅದರಲ್ಲಿ ತರಕಾರಿನ ನೆನೆಸಿಟ್ರೆ ಒಂದು ಅರ್ಧ ಗಂಟೆ, ಅದರಲ್ಲಿ ಯಾವುದೇ ಕೆಮಿಕಲ್ಸ್ ಇರ್ಬೋದು ಏನಾದರೂ ಇದ್ದರೆ ಅದೆಲ್ಲ ಹೋಗುತ್ತೆ. ಹಾಗಾಗಿ ನಾನು ಎವ್ರಿ ಟೈಮ್ ಕೂಡ ಹಾಗೆ ಮಾಡ್ತೀನಿ. ತರಕಾರಿನ ಅರಿಶಿನ ಮತ್ತು ಉಪ್ಪು ನೀರಲ್ಲಿ ಹಾಕಿ ನೆನೆಸಿಡ್ತೀನಿ. ಒಂದು ಅಟ್ಲೀಸ್ಟ್ 15 ನಿಮಿಷ ನೆನೆಸಿಟ್ಟು ಆಮೇಲೆ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿ ತರಕಾರಿನ ಯೂಸ್ ಮಾಡ್ತೀನಿ. ಇದು ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ನೀವು ಕೂಡ ಈ ಒಂದು ಟಿಪ್ಸನ್ನು ಫಾಲೋ ಮಾಡಬಹುದು. ಸೊ ಇವತ್ತು ಅದ್ರ ಜೊತೆಗೆ ರಸಮ್ ಮಾಡೋಣ ಅಂತ ಅಂದ್ಕೊಂಡೆ. ರಸಮ್ ಕೂಡ ಅಷ್ಟೇ ಎಲ್ಲರಿಗೂ ಫೇವ್ರೇಟ್, ತುಂಬ ಚೆನ್ನಾಗಾಗುತ್ತೆ. ಇವತ್ತು ರಸಮ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ತಿನ್ನಲಿಕ್ಕೆ ಏನಾದರೂ ಬಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಬ್ಬದ ಊಟ ಅಲ್ವಾ, ಮತ್ತು ಏನೇನು ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಸೊ ಕಡಿಮೆ ಸಮಯದಲ್ಲಿ ತುಂಬ ವೆರೈಟೀಸ್ ಮಾಡಬೇಕು. ಹಾಗಾಗಿ ಇವತ್ತು ರಸಮ್ ಪಾಯಸ ಇವಾಗ ಆಲ್ರೆಡಿ ಆಗಿದೆ. ಇವಾಗ ರಸಮ್ ಕೂಡ ಅಷ್ಟೇ ಬೇಗನೆ ಮುಗಿಯುತ್ತೆ. ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ರಸಮ್ ರೆಸಿಪನ್ನು ಕಂಪ್ಲೀಟ್ ಆಗಿ ತೋರಿಸ್ತಾ ಇಲ್ಲ. ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ನೀವು ಬೇಕಾದರೆ ಚೆಕ್ಔಟ್ ಮಾಡ್ಬೋದು. ಇವತ್ತು ಬಾಳೆಕಾಯಿ ಚಿಪ್ಸನ್ನು ಕೂಡ ಮಾಡೋಣ ಅಂತ ಅಂದ್ಕೊಂಡೆ. ಸೊ ತುಂಬ ಬಾಳೆಕಾಯಿ ಇತ್ತು. ಬಾಳೆಕಾಯಿ ಚಿಪ್ಸ್ ಮಾಡೋದಿರ್ಬೋದು, ಬಟಾಟೆ ಚಿಪ್ಸ್ ಮಾಡ್ಬೋದಿರ್ಬೋದು, ತುಂಬಾ ಈಸಿ, ಮನೆಯಲ್ಲಿ ಆರಾಮಾಗಿ ಮಾಡ್ಬೋದು. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಿಗೆ ಈ ಚಿಪ್ಸ್ ಅಂದರೆ ತುಂಬಾ ಇಷ್ಟ. ಸೊ ಹೊರಗಡೆಯಿಂದ ತರೋದು ಕಡಿಮೆ, ಹಾಗಾಗಿ ಮನೆಯಲ್ಲೇ ನಾನು ಚಿಪ್ಸ್ಗಳನ್ನು ಅವಳಿಗೆ ಮಾಡಿಕೊಡ್ತೀನಿ. ತುಂಬ ಇಷ್ಟಪಟ್ಟು ತಿಂತಾಳೆ. ಹೆಲ್ದಿ ಕೂಡ ಅಂತ ಅನಿಸುತ್ತೆ ಅವಳಿಗೆ. ತುಂಬ ನಾವು ಎಣ್ಣೆ ಪದಾರ್ಥ ತಿಂದೇಬಾರ್ದು ಅಂತ ಹೇಳೋಕ್ಕಾಗಲ್ಲ, ಮಕ್ಕಳಲ್ವ. ಹಾಗಾಗಿ ಮನೆಯಲ್ಲೇ ಮಾಡಿಕೊಟ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು, ಸ್ವಲ್ಪ ಶ್ರಮ ಆದರೂ ಪರವಾಗಿಲ್ಲ, ಮಕ್ಕಳಿಗೆ ಒಳ್ಳೆಯದು ಅಂತ ನಾನು ಚಿಪ್ಸನ್ನು ಮನೆಯಲ್ಲೇ ಮಾಡ್ತೀನಿ. ಸೊ ಸಂಜೆಗೆ ಲಕ್ಷ್ಮೀ ಪೂಜೆ ಮಾಡಿದ್ದೀನಿ ನಾನು. ನನ್ನ ಮಷಿನ್ ಇಟ್ಬಿಟ್ಟು ಅದ್ರ ಜೊತೆಗೆ ಟ್ರೈಪಾಡ್, ಆಮೇಲೆ ಧನಲಕ್ಷ್ಮಿ ಪೂಜೆನ ಕೂಡ ಮಾಡಿದ್ದೀನಿ. ಇದ್ರ ಜೊತೆಗೆ ನಮ್ಮ ವಾಹನ ಪೂಜೆ ಕೂಡ ಇರುತ್ತೆ. ಸಂಜೆ ನಾವು ವಾಹನ ಪೂಜೆನ ಕೂಡ ಮಾಡಿದ್ವಿ. ಸೊ ನಮ್ಮ 4 ವೀಲರ್ ಇರ್ಬೋದು, 2 ವೀಲರ್ ಇರ್ಬೋದು, ನನ್ನ ಮಗಳ ಸೈಕಲ್ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಪೂಜೆಯನ್ನು ನೆರವೇರಿಸಿ ಸಂಜೆ ನಾವು ಸ್ವಲ್ಪ ಪಟಾಕಿಯನ್ನು ಕೂಡ ಹೊಡೆದು ಸಂಭ್ರಮನ ಪಟ್ವಿ. ಎಲ್ಲರೂ ಸೇರಿ ದೀಪಾವಳಿ ಹಬ್ಬವನ್ನು ತುಂಬ ಸಂಭ್ರಮದಿಂದ ಸಂತೋಷದಿಂದ ಇವತ್ತು ಆಚರಣೆ ಮಾಡಿದ್ವಿ. ಸೊ ಈ ದಿನ ತುಂಬಾ ಚೆನ್ನಾಗಿತ್ತು. ನಿಮ್ಮ ದೀಪಾವಳಿ ಕೂಡ ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಾನು ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಹಳ್ಳಿ ಕಡೆ ದೀಪಾವಳಿ ಹೇಗೆ ಆಚರಿಸ್ತಾರೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಸ್ಟೇ ಟ್ಯೂನ್ಡ್. ಹ್ಯಾವ್ ಎ ಗುಡ್ ಡೇ. ಬಾಯ್. See you soon.